ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮಾಡಿದ್ದೀನಿ ಅವರೆಕಾಳಿನ ಮಿಕ್ಸ್ಚರ್. ಈಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಸುಲಭವಾಗಿ ಸಿಗುತ್ತೆ. ನೋಡಿ, ಈ ರೀತಿ ಗರಿಗರಿಯಾಗಿ ಮಾಡಿಟ್ಕೋಬೋದು. ನೋಡಿ, ಅವರೆಕಾಯಿನ ಹಿಚ್ಬಿಟ್ಟು ತೊಳೆದಿದ್ದೀನಿ. ತೊಳೆದಿರೋಂಥ ಅವರೆಕಾಳನ್ನು ಈ ರೀತಿ ಒಂದು ಬಟ್ಟೆಯಲ್ಲಿ ಹಾಕಿ ಕ್ಲೀನಾಗಿ, ಅಂದರೆ ಸ್ವಲ್ಪನೂ ನೀರು ಇಲ್ಲದೇ ಇರೋ ಥರ ಈ ರೀತಿ ಒರೆಸಿಟ್ಕೋಬೇಕು. ಈಗ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಆಗೋದಕ್ಕಿಟ್ಟಿದ್ದೀನಿ. ಬಿಸಿ ಆಗಿದೆ ಅಂತ ಚೆಕ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ. ಆಮೇಲೆ ನೋಡಿ, ಈ ರೀತಿ ಅವರೆಕಾಯಿನ ಹಾಕಬೇಕು, ಹುಷಾರಾಗಿ ಹಾಕಬೇಕು. ಅವರೆಕಾಯಿ ಹಾಕಿದ ಕೂಡಲೇ ಎಣ್ಣೆ ಮೇಲೆ ಬರುತ್ತೆ. ಇದು ಕರಿಯುವಾಗ ಸ್ವಲ್ಪ ಹುಷಾರಾಗಿ ಕರಿಬೇಕು. ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕಬೇಕು. ದೊಡ್ಡ ಬಾಣಲೆಯಲ್ಲಿ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಎಣ್ಣೆ ಅವರೆಕಾಳು ಹಾಕಿದ ಕೂಡಲೇ ಎಣ್ಣೆ ಮೇಲೆ ಬರುತ್ತೆ, ಹುಷಾರಾಗಿ ಮಾಡಿ. ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಸಿ ಆದಮೇಲೆ ಅವರೆಕಾಳನ್ನು ಹಾಕಿಬಿಟ್ಟು ಆಮೇಲೆ ಸ್ಟವ್ನ ಪೂರ ಸಿಮ್ಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ಆವಾಗ ಗರಿ ಗರಿಯಾಗಿ ಆಗುತ್ತೆ ಇದು. ನೋಡಿ, ಒಂದೆರಡು ಸಲ ಈ ರೀತಿ ಮಿಕ್ಸ್ ಮಾಡಿ. ಇದು ನೊರೆ ಪೂರ ಹೋಗೋ ತನಕ ಫ್ರೈ ಮಾಡಬೇಕು. ಈಗ ನೋಡಿ, ನೊರೆ ಎಲ್ಲ ಹೋಗಿ ಕಾಳು ಎಲ್ಲ ತೇಲ್ ಬಂದಿದೆ, ಮೇಲೆ ಬಂದಿದೆ. ಈ ರೀತಿ ಆದಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈ ರೀತಿ ಆದಮೇಲೆ ನಾನು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಹೀಗೆ ಅವರೆಕಾಳನ್ನು ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ. ಈಗ ಸ್ವಲ್ಪ ಕಡಲೆ ಬೀಜ ನಾನು ಫ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಲಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ದೀನಿ. ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕಿದ್ದೀನಿ. ಬೆಳ್ಳುಳ್ಳಿ ಯಾವಾಗಲೂ ಸಿಪ್ಪೆ ಸಮೇತ ಹಾಕುವಾಗ ಜಜ್ಜಿಬಿಟ್ಟೆ ಹಾಕಿ, ಇಲ್ಲಾಂದರೆ ಸಿಡಿಯತ್ತೆ. ಇಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಹಾಗೇನೂ ಹಾಕ್ಬೋದು. ಕಡಲೆ ಬೀಜ ನೋಡಿ ಈಗ ಕೆಂಪಗಾಗಿದೆ. ಇದನ್ನು ನಾನು ತೆಗೆದಿಟ್ಕೊತೀನಿ. ಅವರೆಕಾಯಿ ಜೊತೆಲೇ ಮಿಕ್ಸ್ ಮಾಡ್ತೀನಿ. ಈಗ ಸ್ವಲ್ಪ ಹುರ್ಗಡ್ಲೆನ ಫ್ರೈ ಮಾಡ್ತಾ ಇದ್ದೀನಿ. ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಎರಡು ಬೇಗ ಫ್ರೈ ಆಗುತ್ತೆ. ಅವರೆಕಾಳು ಮಾತ್ರ ಸ್ವಲ್ಪ ಟೈಮ್ ತಗೊಂಡು ಫ್ರೈ ಮಾಡಬೇಕು. ಅವರೆಕಾಳು ಹಸಿ ಇರುತ್ತಲ್ಲ, ಹಾಗಾಗಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಾಗುತ್ತೆ, ಗರಿಗರಿಯಾಗುತ್ತೆ ಅವರೆಕಾಳು ಮಿಕ್ಸ್ಚರ್. ಈ ರೀತಿ ಮಾಡಿ ನೋಡಿ, ಸ್ವಲ್ಪ ದಿನ ಇಟ್ಟು ತಿನ್ಬೋದು. ಈಗ ನಾನು ಕೆಳಗೆ ಹಾಕಿರೋಂಥ ಟಿಶ್ಯೂ ಪೇಪರ್ನ ತೆಗೆದುಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲಾನ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಗರಿಗರಿಯಾಗಿ ಅವರೆಕಾಳು ಮಿಕ್ಸ್ಚರ್ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.